ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 6ನೇ ತರಗತಿಯ ಸಮಾಜ ವಿಜ್ಞಾನ. ಅದರ ಒಳಗಡೆ ಪೌರನೀತಿ ಭಾಗ ಒಳಗಡೆ ಅಧ್ಯಾಯ 7 ಪೌರ ಮತ್ತು ಪೌರತ್ವದ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ, ಪೌರತ್ವ ಪಡೆಯುವ 2 ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಅಂತಿದೆ. ಒಂದು ಸಹಜ ಪೌರತ್ವದ ಮೂಲಕ ಪಡಿಬಹುದು, ಇನ್ನೊಂದು ಸಹಜೀಕೃತ ಪೌರತ್ವದ ಮೂಲಕ ನಾವು ಪೌರತ್ವವನ್ನು ಪಡಿಬಹುದು. ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನ ಡ್ಯಾಶ್ ಎನ್ನುವರು ಅಂತ ಕ್ವಶನ್ಸ್ ಇದೆ. ಇದನ್ನ ಪರಿತ್ಯಾಗ ಅಂತೇಳಿ ಕರೀತಾರೆ. ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಅಂತ ಕ್ವಶನ್ಸ್ ಇದೆ. ನಾವು ಭಾರತ ದೇಶದಲ್ಲಿ ಏಕ ಪೌರತ್ವ ಮಾತ್ರ ಕಂಡು ಬರ್ತದೆ. ಪೌರ ಎಂದರೆ ಯಾರು? ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪೌರರು ಅಂತೇಳಿ ಕರಿತೀವಿ. ನೀನು ಭಾರತೀಯ ಪೌರನೇ ಹೇಗೆ ಅಂತ ಕ್ವಶನ್ಸ್ ಇದೆ. ನಮ್ಮ ದೇಶ ಭಾರತ, ನಾವು ಭಾರತೀಯರು. ನಮ್ಮ ತಾತ ಮುತ್ತಾತ ಕೂಡ ಇಲ್ಲಿ ಹುಟ್ಟಿ ನೆಲೆಸಿದ್ದಾರೆ. ನಾವೆಲ್ಲ ಇಲ್ಲಿಯ ಶಾಶ್ವತ ನಿವಾಸಿಗರು. ಈ ಕಾರಣಕ್ಕೆ ನಾವು ಭಾರತದ ಪೌರರಾಗ್ತೇವೆ ಅಂತೇಳಿ ನೀವು ಬರಿಬೋದು. ಪೌರತ್ವವನ್ನು ಪಡೆಯುವ 2 ವಿಧಾನಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ. ಒಂದು, ಜನನದ ಮೂಲಕ ಪೌರತ್ವವನ್ನು ಪಡಿಬೋದು. ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ. ಇನ್ನೊಂದು, ವಂಶ ಪಾರಂಪರ್ಯದ ಮೂಲಕ. ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡಿತಾರೆ. ಇಲ್ಲಿ 2 ವಿಧಾನಗಳ ತಕ್ಷಣವೇ ಒಂದು ಸಹಜ ಪೌರತ್ವ, ಒಂದು ಸಹಜೀಕೃತ ಪೌರತ್ವವನ್ನು ಕೂಡ ಬರೀಬೋದು. ಬಟ್ ಪೌರತ್ವವನ್ನು ಪಡೆಯುವ 2 ವಿಧಾನಗಳಂತ ನೋಡಿದಾಗ ಈ ಥರನೂ ನೀವು ಬರೀಬೋದು. ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನ ಅಂತ ಆಗಬೇಕದು, ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು, ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸುವುದು, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು. ಈ ಥರ ಇನ್ನೂ ಸಾಕಷ್ಟು ಲಕ್ಷಣಗಳನ್ನು ನಮ್ಮ ಭಾರತ ಪೌರರಾದಲ್ಲಿ ಇರಬೇಕು. ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅಂತ ಕ್ವಶನ್ಸ್ ಇದೆ. ಹಿರಿಯ ನಾಗರಿಕರನ್ನು ಗೌರವಪೂರ್ವಕವಾಗಿ ಅವರೊಂದಿಗೆ ನಡೆದುಕೊಳ್ಳುವುದು, ಯಾವುದೇ ಸರಣಿ ಸಾಲುಗಳಲ್ಲಿ ಅವರಿಗೆ ಮುಂದಕ್ಕೆ ಹೋಗಲು ಬಿಡುವುದು, ಯಾವುದೇ ಸ್ಥಳಗಳಲ್ಲಿ ಅವರಿಗೆ ಆಸನದ ವ್ಯವಸ್ಥೆಗಳನ್ನು ಮೊದಲು ಕೊಡುವುದು, ಹಿರಿಯ ನಾಗರಿಕರ ಸಂಬಂಧಿಸಿದ ಕೆಲಸಗಳನ್ನು ನಾವು ಮಾಡಿಕೊಡುವುದು. ಇವು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂಥ ಕೆಲವು ನಾವು ಮಾಡುವಂಥ ಸಹಾಯಗಳು. ಹಾಗಾದರೆ ಇಷ್ಟು ಈ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಕೇಳಿದಾನೆ ಈ ಅಧ್ಯಾಯದಲ್ಲಿ. ಇನ್ನು ಮುಂದಿನ ಅಧ್ಯಾಯನ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.